ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. ಇವತ್ತು ನಾನು ಒಂದು ಹೊಸ ರೀತಿಯಲ್ಲಿ ಕ್ರೋಶೆಟನ್ನು ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ನಾನು ಆ್ಯಸ್ ಯೂಶುವಲ್ 11mm ನೀಡಲು ಹಾಗೆ ಅದ್ರ ಜೊತೆಗೆ ಕೆಲವೊಂದು ಬೀಡ್ಸ್ನ ತೊಗೊಂಡು ಹೊಸದಾದ ಡಿಸೈನ್ನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ನೋಡಿ, ನಾನು 6 ದಾರದಲ್ಲಿ ಒಂದು ತುದಿಯಲ್ಲಿ ಲಾಕ್ನ ಮಾಡಿಕೊಂಡು ಬಟ್ಟೆಯ ಹಿಂಭಾಗದಲ್ಲಿ ಒತ್ತಿಟ್ಕೊಂಡಿದ್ದೀನಿ. ಆನಂತರ ಫ್ರಂಟಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಫಸ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಲಾಕ್ ಎಲ್ಲಿ ಮಾಡ್ಕೊತೀನೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಸೆಕೆಂಡ್ ಲಾಕ್ನೂ ಕೂಡ ಮಾಡ್ಕೊತಾ ಇರೋದು. ಈ ರೀತಿ ಲಾಕ್ ಮಾಡ್ಕೊಳೋದ್ರಿಂದ ಬಟ್ಟೆಗೆ ಥ್ರೆಡ್ ಸೆಕ್ಯೂರ್ ಆಗುತ್ತೆ. ಆನಂತರ ನಾನು ಇಲ್ಲೊಂದು 3mm ಬೀಡ್ಸ್ನ ತೊಗೊತಾ ಇದ್ದೀನಿ, ಚಿಕ್ಕದು. ಈ ರೀತಿ ಬೀಡ್ಸ್ನ ತೊಗೊಂಡಾದ್ಮೇಲೆ ಒಂದು ಸರಿ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳೋಣ. ಆನಂತರ ನೋಡಿ, ಸೂಜಿ ಮೇಲೆ ನಾನು ಒಂದು ಸರಿ ದಾರ ತೊಗೊಂಡು ಒಂದು 3 ಚೈನ್ ಗ್ಯಾಪ್ಗೆ ಬರೋ ಹಾಗೆ ನೋಡಿಕೊಂಡು ಒಂದು ಪಾಯಿಂಟ್ನಲ್ಲಿ ಲಾಕ್ನ ಮಾಡ್ತಾಯಿದ್ದೀನಿ ಥ್ರೆಡ್ನ. ಇಲ್ಲಿ ನಾನು ಡಬಲ್ ಕ್ರೋಶನ ಹಾಕೊತಿರೋದು, ಓಕೆನಾ. ಈ ರೀತಿ ಡಬಲ್ ಕ್ರೋಶ ಕಂಬನ ಹಾಕೊಂಡಾದ್ಮೇಲೆ 2 ಚೈನ್ನ ಹಾಕ್ಕೊತೀನಿ. 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 2 ಚೈನ್ ಕಂಬ ಇದೆಯಲ್ಲ, ಅದರ ಒಳಭಾಗದಿಂದ ನಾನು ಇಲ್ಲಿ ಡಬಲ್ ಕ್ರೋಶನ ಹಾಕೊತಿದ್ದೀನಿ. ನೋಡಿ ಈ ರೀತಿ ಡಬಲ್ ಕ್ರೋಶ. ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಡಿಸೈನ್ ತುಂಬ ಚೆನ್ನಾಗಿದೆ. ನೋಡಿ, ಈ ರೀತಿ ನಾನು ಡಬಲ್ ಕ್ರೋಶನ ಹಾಕೊತಿದ್ದೀನಿ. ಈ ರೀತಿ ಡಬಲ್ ಕ್ರೋಶನ ಒಟ್ಟು 6 ಟೈಮ್ ಹಾಕೊತೀನಿ. ಆ ಕಂಬ ಕಂಪ್ಲೀಟ್ ಆಗೋ ತನಕ ಒಂದು 6 ಸರಿ ಹಾಕ್ಕೊಂಡ್ರೆ ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಡಬಲ್ ಕ್ರೋಶ ಕಂಬದಿಂದ ಕಂಪ್ಲೀಟ್ ಮಾಡ್ಕೊಬೇಕು ಡಿಸೈನ್ನು. ನೋಡಿ, ನಾನೀಗ ಕಂಪ್ಲೀಟ್ ಮಾಡಿದ್ದೀನಿ. ಈ ರೀತಿ ಕಂಪ್ಲೀಟ್ ಆದಮೇಲೆ ಆ ಲೆಂತ್ ಕಂಪ್ಲೀಟ್ ಆಗಿರುತ್ತೆ ಲೆಂತ್ ಅಲ್ವಾ, ಅದನ್ನು ಚೆಕ್ ಮಾಡಿ ಒಂದು 2 ಚೈನ್ ಗ್ಯಾಪ್ಗೆ ಬರೋ ಹಾಗೆ ಒಂದು ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ನ ಮಾಡಿಕೊಂಡು ಮತ್ತೆ ಬೀಡ್ಸ್ನ ತೊಗೊಬೇಕು. ಒಂದು ಸರಿ ಈ ರೀತಿ ಡಬಲ್ ಕ್ರೋಶದಿಂದ ಲಾಕ್ ಆದಮೇಲೆ ಮತ್ತೊಂದು ಬೀಡ್ಸ್ನ ತೊಗೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದು. ನೋಡಿ, ಫಸ್ಟ್ ಮಾಡೋ ಹಾಗೇ ಲಾಕ್ ಮಾಡಿಕೊಂಡು ಸುಜ್ಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಒಂದು 3 ಚೈನ್ ಗ್ಯಾಪ್ಗೆ ಬರೋಷ್ಟು ನೋಡಿಕೊಂಡು ಲಾಕ್ ಮಾಡಿ ಡಬಲ್ ಕ್ರೋಶನ ಹಾಕ್ಕೊತಿದ್ದೀನಿ. ಫಸ್ಟು ಡಬಲ್ ಕ್ರೋಶ ಕಂಬನ ಹಾಕ್ಕೊಂಡು ನಂತರ 2 ಚೈನ್ನ ಹಾಕ್ಕೊತೀನಿ ನಾನು. ನೋಡಿ, ಈ ರೀತಿ 2 ಚೈನ್ ಹಾಕಿ ಸುಜ್ಜಿ ಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತೆ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದು ಫಸ್ಟ್ ಲೈನ್. ಈ ಫಸ್ಟ್ ಸ್ಟೆಪ್ನಲ್ಲಿ ಈ ರೀತಿ ನಾವು ಚಿಕ್ಕದಾಗಿ ಡಬಲ್ ಕ್ರೋಶನ ಹಾಕ್ಕೊಬೇಕು. ನೋಡಿ, ಡಿಸೈನ್ ಈ ರೀತಿ ಬರುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ. ಕೊನೆಯಲ್ಲಿ ಬಂದುಬಿಟ್ಟು ಒಂದು 2 ಚೈನ್ನ ಹಾಕ್ಕೊಂಡು ಆನಂತರ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳಿ. ಇದರಿಂದ ಥ್ರೆಡ್ ಎಲ್ಲೂ ಬಿಚ್ಚೋಗೋದಿಲ್ಲ, ಥ್ರೆಡ್ ಸೆಕ್ಯೂರಾಗಿ ಉಳಿಯುತ್ತೆ ಅಂಥೇಳಿ. ನೋಡಿ, ಈ ರೀತಿ ಎಷ್ಟು ಥ್ರೆಡ್ಸ್ನ ಕಟ್ ಮಾಡಿಕೊಂಡ್ರೆ ಇದನ್ನು ಟೈಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಹಿಡ್ಕೊಂಡ್ರೆ ಟೈಟ್ ಆಗುತ್ತೆ. ನಂತರ ಹೀಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್ಪು. ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಡಾರ್ಕ್ ಬ್ಲೂ ಕಲರ್ನ ಥ್ರೆಡ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಪರ್ಪಲ್ ಥರ ಕಲರ್ನ. ಅದು ಕೂಡ 6 ದಾರ ತೊಗೊಂಡು ಫಸ್ಟ್ ಲಾಕ್ ಎಲ್ಲಿ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದು ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ ಆದಷ್ಟು ಟೈಟಾಗಿ ಇಟ್ಕೊಂಡ್ರೆ ನಿಮಗೆ ಈ ರೀತಿ ಬಿಚ್ಚೋಗೋದಿಲ್ಲ. ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ನಾವು ಫಸ್ಟ್ ಲಾಕ್ ಎಲ್ಲಿ ಮಾಡಿದ್ದೀವೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಇಲ್ಲಿ ಲಾಕ್ನ ಮಾಡ್ಕೊತಿದ್ದೀನಿ. ಈ ಕಲರ್ ಥ್ರೆಡ್ಸ್ನೂ ಕೂಡ ನೋಡಿ, ಈ ರೀತಿ 2 ಟೈಮ್ಸ್ ಲಾಕ್ನ ಮಾಡ್ಕೊಬೇಕು. ಹೀಗೆ ಲಾಕ್ ಆದಮೇಲೆ ನಾನು ಚೈನ್ನ ಹಾಕ್ಕೊತಾ ಬರ್ತೀನಿ. ಇಲ್ಲಿ ಒಂದು 2 ಅಥವಾ 3 ಚೈನ್ನ ಹಾಕ್ಕೊತೀನಿ ನಾನು. ಒಂದು 3 ಚೈನ್ ಹಾಕ್ಕೊಂಡಾದ್ಮೇಲೆ ನೋಡಿ, ಲೆಂತು ಸ್ಟಾರ್ಟಿಂಗ್ನಲ್ಲಿ ನಾವು ಫಸ್ಟ್ ಡಬಲ್ ಕ್ರೋಶ ಹಾಕಿರ್ತೀವಲ್ವ, ಅದರಲ್ಲಿ ಫಸ್ಟ್ ಲಾಕ್ ಎಲ್ಲಿ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ನಾನು ಇಲ್ಲೊಂದು ಲಾಕ್ನ ಮಾಡ್ಕೊತೀನಿ. ನೋಡಿ, ಹೀಗೆ
ಲಾಕ್ನ ಮಾಡ್ಕೊತೀನಿ ಡಿಸೈನಲ್ಲಿ. ಈ ಲಾಕ್ ಆದಮೇಲೆ ನಾನು ಇಲ್ಲೊಂದು 3mm ಬೀಡ್ಸ್ನ ತಗೊತೀನಿ. ಸಾಮಾನ್ಯವಾಗಿ ನಾನು ಡಿಸೈನ್ಸ್ಗೆಲ್ಲ ಜಾಸ್ತಿ 3mm ಬೀಡ್ಸ್ನ ತೊಗೊಳೋದು. ಈ ಡಿಸೈನ್ ಬೀಡ್ಸ್ ತುಂಬ ದೊಡ್ಡದಾಗ ಕೂಡ ಕಾಣಲ್ಲಲ್ವ, ಅದಕ್ಕೆ ಆ ಡಿಸೈನ್ಗೆ ಸೂಟ್ ಆಗುತ್ತೆ ಅಂತ ಹೇಳಿ ಜಾಸ್ತಿ ನಾನು 3mm ಬೀಡ್ಸ್ನ ತೊಗೊತೀನಿ. ನೋಡಿ ಫಸ್ಟ್ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಬೀಡ್ಸ್ನ ಲಾಕ್ ಮಾಡಿ ಸೂಜಿ ಮೇಲೆ ಒಂದ್ಸರಿ ದಾರವನ್ನು ತೊಗೊಬೇಕು. ಆನಂತರ ಇಲ್ಲಿ ನೋಡಿ ಬೀಡ್ಸ್ ಬರುತ್ತಲ್ಲ, ನೆಕ್ಸ್ಟ್ ಡಿಸೈನ್ ಮಧ್ಯೆ ಬೀಡ್ಸ್ ಬರುತ್ತಲ್ಲ, ಆ ಬೀಡ್ಸ್ ಹಿಂಭಾಗದಲ್ಲಿ ಬಂದು ಡಬಲ್ ಕ್ರೋಶನ ಮಾಡ್ಕೊಬೇಕು. ಇಲ್ಲಿ ನೋಡಿ ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಆನಂತರ ಒಂದು 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಈ ಡಬಲ್ ಕ್ರೋಶ ಕಂಬ ಫಸ್ಟ್ ತೊಗೊಂಡಿರ್ತೀವಲ್ಲ ಅದ್ರ ಒಳಭಾಗದಿಂದ ಡಬಲ್ ಕ್ರೋಶನ ಮಾಡ್ಕೊಬೇಕಾಗುತ್ತೆ ಥ್ರೆಡ್ಸ್ನ ತೊಗೊಂಡು. ನೋಡಿ ಇದೇ ರೀತಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಈ ಡಿಸೈನ್ ಕೂಡ ಅಷ್ಟೇ ಹೇಗೆ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಇದು ಕೂಡ ಅಷ್ಟೇ 6 ಟೈಮ್ಸ್ ತನಕ ನಾನು ಇದೇ ರೀತಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಳೋದ್ರ ಮೂಲಕ ಡಬಲ್ ಕ್ರೋಶನ ಮಾಡಿ ಫಸ್ಟ್ ಹಾಕಿರೋ ಡಬಲ್ ಕ್ರೋಶ ಕಂಬ ಇದೆಯಲ್ವ ಅದನ್ನು ಪೂರ್ತಿ ಕಂಪ್ಲೀಟ್ ಆಗೋ ತನಕ ನಾನು ಇದೇ ರೀತಿ ಡಬಲ್ ಕ್ರೋಶನ ಮಾಡ್ಕೊತಾ ಹೋಗ್ತೀನಿ. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನಿಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಳ್ಳಿ. ಎಸ್ ನೋಡಿ ಇವತ್ತು 6 ಟೈಮ್ಸ್ ಆಗಿದೆ. ಇದಿಷ್ಟು ಆದಮೇಲೆ ನಾನು ಸೆಕೆಂಡ್ ಡಬಲ್ ಕ್ರೋಶ ಕಂಬ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ವ ಅಲ್ಲಿ ಬಂದು ಮತ್ತೆ ಅದನ್ನು ಲಾಕ್ ಮಾಡ್ಕೊತೀನಿ. ನೋಡಿ ಹೀಗೆ ಲಾಕ್ ಮಾಡ್ಕೊತೀನಿ ಅಲ್ವಾ. ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ಇಷ್ಟು ಆದಮೇಲೆ ಮತ್ತೆ ನಾನೊಂದು ಬೀಡ್ಸ್ನ ತೊಗೊತೀನಿ. ಆಮೇಲೆ ಬೀಡ್ಸ್ ಲಾಕ್ ಮಾಡಿಕೊಂಡು ಫಸ್ಟ್ ಹೇಗೆ ಮಾಡಿದ್ನೋ ಅದೇ ಸೂಜಿ ಮೇಲೆ ದಾರ ತೊಗೊಂಡು ನಂತರ ಬೀಡ್ಸ್ ಒಳಭಾಗದಿಂದ ಡಬಲ್ ಕ್ರೋಶ ಕಂಬನ ಇಲ್ಲಿ ತೊಗೊತಿರೋದು ನಾನು. ಫಸ್ಟಿಗೆ ಯಾವ ರೀತಿ ಮಾಡಿದ್ನೋ ಅದೇ ರೀತಿಯೇ ಮಾಡ್ತಿದ್ದೀನಿ. ಈ ಥ್ರೆಡ್ಸ್ನ ಆದಷ್ಟು ಟೈಟಾಗಿ ಇಟ್ಕೊಂಡ್ರೆ ಬೀಡ್ಸ್ ಹಾಕಬೇಕಾದಾಗ ಅನುಕೂಲ ಆಗುತ್ತೆ, ಇಲ್ಲಾಂದರೆ ಈ ಥರ ಬಿಚ್ಚೋಗುತ್ತೆ ಕೆಲವೊಂದು ಸರಿ. ನೋಡಿ ಟೈಟಾಗಿ ಇಟ್ಕೊಳ್ಳಿ. ಆನಂತರ ನೋಡಿ ಈ ರೀತಿ ಡಬಲ್ ಕ್ರೋಶನ ಹಾಕ್ಕೊಂಡು ಮತ್ತು 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಳೋದು ಮತ್ತು ಡಬಲ್ ಕ್ರೋಶನ ಮಾಡ್ತಾ ಬರೋದು ಕಂಬದ ಒಳಭಾಗದಿಂದ. ನೋಡಿ ನಾನೀಗ ಈ ರೀತಿ ಫಿನಿಶ್ ಮಾಡಿದ್ದೀನಿ. ಲಾಸ್ಟ್ನಲ್ಲಿ ಕೂಡ ಅಷ್ಟೇ ನೋಡಿ, ಲಾಸ್ಟ್ನಲ್ಲಿ ಒಂದು 6 ಚೈನ್ ಹಾಕ್ಕೊಂಡು ಆದಮೇಲೆ ಡಬಲ್ ಕ್ರೋಶದ್ದು ಒಂದು 6 ಚೈನ್ ಹಾಕೋತಿದ್ದೀನಿ. ಓಕೆ 6 ಚೈನ್ ಕಂಪ್ಲೀಟ್ ಆಗಿದೆ. ಆನಂತರ ನೋಡಿ ಲಾಸ್ಟ್ ಎಂಡಿಂಗ್ನಲ್ಲಿ ಬರೋ ಡಬಲ್ ಕ್ರೋಶದ್ದು ಇದೆಯಲ್ಲ ಫಸ್ಟ್ ಮಾಡಿದ್ದನ್ನು ಅಲ್ಲಿಗೆ ಬಂದು ಲಾಕ್ ಮಾಡ್ಕೊತೀನಿ. ಈ ರೀತಿ ಲಾಕ್ ಆದಮೇಲೆ ಒಂದು 3 ಚೈನ್ನ ಹಾಕ್ಕೊಳ್ಳೋಣ. 3 ಅಥವಾ ಒಂದು 4 ಚೈನ್ನ ಕೂಡ ಹಾಕ್ಬೋದು. ಗ್ಯಾಪ್ನ ನೋಡ್ಕೊಳ್ಳಿ ಒಂದ್ಸರಿ ಎಷ್ಟು ಲೆಂತ್ ಬೇಕು ಅಂತ ತಿಳ್ಕೊಂಡು ಬೇಕನ್ಸಿದ್ರೆ ಇನ್ನೊಂದು ಚೈನ್ನ ಹಾಕ್ಕೊಳ್ಳಿ. ಆ ಥ್ರೆಡ್ಸ್ ಖಾಲಿ ಆಗಿತ್ತು ಅಂತ ಹೇಳಿ ನಾನು ಮತ್ತು ಎಕ್ಸ್ಟ್ರಾ ಥ್ರೆಡ್ಸ್ನ ಕೂಡ ಇಲ್ಲಿ ಥ್ರೆಡ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಗೆ ಲಾಕ್ ಆಗಿರೋದು ಕಾಣ್ತಿರ್ಬೋದು. ಓಕೆ ನೋಡಿ ಈ ರೀತಿ ಕೊನೆ ಎಂಡಿಂಗ್ ಪಾಯಿಂಟ್ನಲ್ಲಿ ಬಂದು ಒಂದು ಲಾಕ್ನ ಮಾಡಿಕೊಂಡು ಸೆಕ್ಯೂರ್ ಮಾಡ್ತಿದ್ದೀನಿ ಥ್ರೆಡ್ನ. ನಂತರ ಒಂದು 2 ಚೈನ್ ಎಕ್ಸ್ಟ್ರಾದ 2 ಚೈನ್ ಹಾಕ್ಕೊಂಡಿದ್ದೀನಿ. ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳೋಣ. ಇದು ಸೆಕೆಂಡ್ ಸ್ಟೆಪ್ ಹಿಡಿದಂದು. ನೋಡಿ ಈ ರೀತಿ ಮಾಡಿಕೊಂಡು ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಳ್ಳಿ. ಫಿನಿಶಿಂಗ್ ಅನ್ನೋದು ಡಿಸೈನಿಗೆ ತುಂಬ ಇಂಪಾರ್ಟೆಂಟಾಗಿ ನೀಟಾಗಿ ಫಿನಿಶ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂದ್ಗಡೆ ಅಟ್ಯಾಚ್ನ ಮಾಡಿಕೊಂಡ್ರೆ ಡಿಸೈನ್ ಬಂದ್ಬಿಟ್ಟು ನೀಟಾಗಿ ಬರುತ್ತೆ. ನೋಡಿ ಫ್ರಂಟಿಂದ ಈ ರೀತಿ ಕಾಣ್ತಿದೆ ಡಿಸೈನು. ಇದಕ್ಕೆ ನಾನು ಮತ್ತೆ ಕೆಲವೊಂದು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಎಳೆ ದಾರ ತೊಗೊಂಡಿದ್ದೀನಿ. ನಾರ್ಮಲ್ ನೀಡಲಲ್ಲಿ 2 ಎಳೆ ದಾರನ ತೊಗೊಂಡು ಇಲ್ಲಿ ನೋಡಿ ಡಬಲ್ ಕ್ರೋಶ ಹಾಕಿರ್ತೀವಲ್ವ ಅಲ್ಲಿ ತುದಿ ಪಾಯಿಂಟಿಗೆ ಬರೋ ಹಾಗೆ ನೋಡಿ ನಾನು ಲಾಕ್ನ ಮಾಡ್ಕೊತಿದ್ದೀನಿ ಈ ನೀಡಲ್ನ ಮೂಲಕ. ಒಂದು 2 ಟೈಮ್ಸ್ ಮಾಡ್ಕೊಳ್ಳಿ, ಟೈಟಾಗಿ ಸೆಕ್ಯೂರಾಗಿ ಇರಲಿ ಅಂತ ಹೇಳಿ. ನೋಡಿ ಈ ರೀತಿ ಓಕೆನಾ. ಇಷ್ಟು ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳೋಣ. ಓಕೆ ಹೀಗಾದಮೇಲೆ ನಾನು ಇಲ್ಲಿ ಬೀಡ್ಸ್ನ ತೊಗೊತೀನಿ. ಫಸ್ಟ್ ಬೀಡ್ಸ್ ಬಂದುಬಿಟ್ಟು ಒಂದು ಚಿಕ್ಕದಾಗಿ ಬೀಡ್ಸ್ ತೊಗೊತೀನಿ. ಒಂದು 3mm ಬೀಡ್ಸು. 3mm ಬೀಡ್ಸ್ ನಂತರ ಒಂದು ಕ್ಯಾಪ್ಸ್ ಥರ ಬರುತ್ತೆ, ಫ್ಲವರ್ ಕ್ಯಾಪು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಚಿಕ್ಕದಾಗಿರೋದು. ಮತ್ತು ಒಂದು ವೈಟ್ ಬೀಡ್ಸ್ ಅದ್ರ ಜೊತೆಗೆ ಒಂದು ಚಿಕ್ಕ 3mm ಬೀಡ್ಸ್ನು ಕೂಡ
ತೊಗೊತಿದ್ದೀನಿ. ಈ ಡಿಸೈನ್ಗೆ ನಾನು ಯಾವುದೇ ರೀತಿ ಕುಚ್ಚನ್ನ ಯೂಸ್ ಮಾಡಿಲ್ಲ, ವಿತೌಟ್ ಕುಚ್ಚಿರೋಂಥ ಡಿಸೈನ್ ಇದು. ನೋಡಿ ಈ ರೀತಿ ಓಕೆನಾ ಹಾಕ್ಕೊಂಡು ಫಸ್ಟ್ ಬೀಡ್ಸ್ನ ಬಿಟ್ಟು ಸೆಕೆಂಡ್ ಬೀಡ್ಸ್ ಒಳಭಾಗದಿಂದ ನೀಡಲ್ನ ಪಾಸ್ ಮಾಡಿ ಬೀಡ್ಸ್ನ ಸೆಕ್ಯೂರ್ ಮಾಡ್ಕೊಬೇಕು. ಎಸ್ ನೋಡಿ ಈ ರೀತಿ ಮಾಡಿಕೊಂಡ್ರೆ ಇದು ಸೆಕ್ಯೂರ್ ಆಗುತ್ತೆ. ಎಸ್ ಈ ರೀತಿ ಟೈಟಾಗಿ ಎಳ್ಕೊಳ್ಳಿ ಒಂದ್ಸರಿ ಮೇಲ್ಬದಿಯಲ್ಲಿ. ಆನಂತರ ಮತ್ತೆ ಇದನ್ನು ಲಾಕ್ ಮಾಡ್ಕೊಳ್ಳಿ ಟೈಟಾಗಿ ಕೂರೋ ಹಾಗೆ. ಫ್ರಂಟು ಮತ್ತು ಬ್ಯಾಕ್ ಸೈಡು ಎರಡು ಕಡೆಯೂ ಅಷ್ಟೇ ನೀಟಾಗಿ ಲಾಕ್ನ ಮಾಡ್ಕೊಳ್ಳಿ. ಎರಡು ಸೈಡಿಂದನೂ ಕೂಡ ಒಂದು ಲಾಕ್ನ ಮಾಡ್ತಿದ್ದೀನಿ, ಥ್ರೆಡ್ ಬೀಡ್ಸ್ಗಳೆಲ್ಲ ಬಿಚ್ಚಿ ಹೋಗಬಾರ್ದು ಅಂಥೇಳಿ. ನೋಡಿ ಈ ರೀತಿ ಲಾಕ್ನ ಮಾಡಿ ಎಸ್ ನೋಡಿ ಎಷ್ಟು ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳೋಣ. ಇದೇ ರೀತಿ ನಾನು ಫೈನಲಿ ನೋಡಿ ಈ ಡಿಸೈನಲ್ಲಿ ನಾನು ಒಂದು ಡಬಲ್ ಕ್ರೋಶೆಟ್ ಇದನ್ನು ಬಿಟ್ಟು ಇನ್ನೊಂದು ಅಂತ ಹೇಳಿ ಆ್ಯಡ್ ಮಾಡಿದ್ದೀನಿ. ಈ ರೀತಿ ಒಂದು ಗ್ಯಾಪ್ ಬಿಟ್ಟು ಒಂದು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಕಾದ್ರೆ ಹತ್ತತ್ರನೂ ಹಾಕ್ಕೊಬೋದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.